ನಮಸ್ಕಾರ ಫ್ರೆಂಡ್ಸ್, ನಾನು ಡಾಕ್ಟರ್ ಮಚಂದ್ರ ರೆಡ್ಡಿ, ಜನರಲ್ ಫಿಸಿಷಿಯನ್. ಇವತ್ತು ನಾವು ಹೃದಯಾಘಾತ ಅಂದರೆ ಏನು, ಅದರ ಲಕ್ಷಣಗಳು, ಅದನ್ನು ಹೆಂಗೆ ತಡೆಗಟ್ಟಬೇಕು, ಅದನ್ನು ಬಂದರೆ ಏನು ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಯಾಕೆ ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ, ಈಗ ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ ಟಿ ವಿಗಳಲ್ಲಾಗಲಿ, ನ್ಯೂಸ್ ಪೇಪರಲ್ಲಿ ಅಕ್ಕಪಕ್ಕ ಮನೆಯವ್ರ ಬಗ್ಗೆ ಕೇಳ್ತಾ ಇರ್ತೀವಿ. ಎಲ್ಲರೂ ಹೇಳ್ತಾರೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯಿತು, ಇವ್ರಿಗೆ ಆಯಿತು, ಅದು ನ್ಯೂಸ್ ಇದರಲ್ಲಿ ಅವ್ರಿಗೆ ಹಂಗಾಯಿತು, ಇದರಲ್ಲಿ ಹಿಂಗಾಯಿತು ಅಂತ ಸಾಮಾನ್ಯವಾಗಿ ನೋಡಿದಾಗೆಲ್ಲ ಅದರದಕ್ಕೆ ಕಾರಣ ಏನು ಆ ಸಾವಿಗೆ ಅಂತ ಇತ್ತೀಚೆಗೆ ನಾವು ಜಾಸ್ತಿ ಕೇಳ್ತಾ ಇರೋದು ಅಂತಂದರೆ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಹೇಳ್ತೀವಿ. ಹಾರ್ಟ್ ಅಟ್ಯಾಕ್ ಅಂದರೆ ನಾವು ನಮ್ಮ ಹೃದಯ ಇರುತ್ತಲ್ಲ, ಹೃದಯಕ್ಕೆ ರಕ್ತ ಸಪ್ಲೈ ಮಾಡೋದು ಕೆಲವು ರಕ್ತನಾಳಗಳಿರುತ್ತೆ, ಅದನ್ನು ನಾವು ಕರೋನರೀಸ್ ಅಂತ ಹೇಳ್ತೀವಿ. ಸೊ ಆ ರಕ್ತನಾಳಗಳಲ್ಲಿ ಏನಾದರೂ ಬ್ಲಾಕೇಜ್ ಉಂಟಾಗಿ ಅಂದರೆ ಅದರನ್ನು ರಕ್ತ ಸಂಚಲನವನ್ನು ತಗ್ಗಿಸ್ತಾ ಇದ್ದರೆ ಅಥವಾ ಅದರಿಂದ ರಕ್ತ ಸಂಚಲನ ಬಂದಾಗಿದ್ದರೆ ಅಂತಂದರೆ ಅದನ್ನು ನಾವು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ. ಹಾರ್ಟಿಗೆ ನಾವು ರಕ್ತ ಸಂಚಲನ ಆಗ್ತಾ ಇಲ್ಲ ಅಂತಂದರೆ ನಮ್ದು ಹಾರ್ಟಿನ ಕೆಲಸ ಅಂತ ಹೃದಯದ ಏನಿರ್ತದೆ ಕೆಲಸ, ಹೃದಯ ಬಡ್ಕೊಳ್ಳೋದು, ಅದರಿಂದ ರಕ್ತ ಎಲ್ಲದ ಭಾಗಗಳಿಗೆ ಸಂಚಲನ ಏನಿರುತ್ತಲ್ಲ ಅದು ಕಡಿಮೆ. ಹಾರ್ಟ್ ಅಟ್ಯಾಕ್ ಆಗೋಕ್ಕೆ ಕಾರಣಗಳು ಎಷ್ಟೊಂದಿರುತ್ತೆ. ಸೊ ಸಾಮಾನ್ಯವಾಗಿರೋ ಕಾರಣಗಳಂತೇನೆಂದರೆ ಅದಕ್ಕೆ ರಕ್ತದೊತ್ತಡ ಆಗಿರ್ಬೋದು, ಅಥವಾ ಸಾಮಾನ್ಯವಾಗಿ ಕಾಣಿಸ್ಕೊಳ್ತಿರೋ ಕಾರಣ ಅಂದರೆ ಸ್ಟ್ರೆಸ್ ಅಂತ ನಮ್ಮ ಮನೆಯಲ್ಲಾಗಿರ್ಬೋದು ಅಥವಾ ವರ್ಕ್ ರಿಲೇಟೆಡ್ ಆಗಿರ್ಬೋದು. ಮತ್ತೊಂದು ಕಾರಣ ಸಾಮಾನ್ಯವಾಗಿ ನಾವು ನೋಡ್ತಾ ಇರೋದು ಯಾವುದು ಅಂತಂದರೆ ಸ್ಮೋಕಿಂಗ್ ಮತ್ತು ಡ್ರಿಂಕ್ಸ್ ಅಂತಂದರೆ ಇತ್ತೀಚಿನ ದಿನಗಳೇ ಈವನ್ ಯಂಗ್ ಪೇಷಂಟ್ ಅಂದರೆ ತುಂಬ ಕಡಿಮೆ ವಯಸ್ಕರಿಗೂ ಹಾರ್ಟ್ ಅಟ್ಯಾಕ್ ಬರೋ ಚಾನ್ಸಸ್ ಆಗ್ತಾಯಿದೆ. ಮನುಷ್ಯನಿಗೆ ಶುಗರ್ ಇದ್ದು ಮುಂಚೆಯಿಂದ ಅದನ್ನು ಕಂಟ್ರೋಲ್ ಇಲ್ಲ ಅಂತಂದರೆ ಅದನ್ನು ಒಂದು ಕಾರಣ ಆಗಿರ್ಬೋದು ಹಾರ್ಟ್ ಅಟ್ಯಾಕ್ಗೆ. ಮತ್ತು ಇನ್ನೊಂದು ಹೇಳ್ಬೇಕಾಗಿರೋದು ಅಂತಂದರೆ ಬ್ಲಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತಾರಲ್ಲ, ಅದನ್ನಂತಂದರೆ ನಮ್ಮ ರಕ್ತದಲ್ಲಿರುವ ಕೊಬ್ಬಿನ ಅಂಶ ಜಾಸ್ತಿ ಆಗಿದ್ದರೆ ಅದು ಒನ್ ಆಫ್ ದ ಜಾಸ್ತಿ ಸಾಮಾನ್ಯವಾಗಿ ಕಾಣಿಸ್ಕೊತಿರೋ ಕಾರಣ ಆಗಿರುತ್ತೆ ಹಾರ್ಟ್ ಅಟ್ಯಾಕಿಗೆ. ಇನ್ನು ಬೇರೆ ಕಾರಣ ನೋಡಬೇಕಾಗಿರೋದೆ, ಕೆಲವರಿಗೆ ಏನಾಗಿರುತ್ತೆ ಅಂದರೆ ಅತಿ ಚಿಕ್ಕ ವಯಸ್ಸಿಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಅಥವಾ ಕೆಲವೊಬ್ಬರಿಗೆ ಅವ್ರ ಮನೆಯಲ್ಲಿ ಫ್ಯಾಮಿಲಿ ರಿಲೇಟೆಡ್ ಅಂತಂದರೆ ಅವ್ರ ಮನೆಯಲ್ಲಿ ಫ್ಯಾಮಿಲಿ ಹಿಸ್ಟ್ರಿ ಅಂತ ನಾವು ಹೇಳ್ತೀವಿ. ಅಂದರೆ ಫ್ಯಾಮಿಲಿಯಲ್ಲಿ ಜೆನೆಟಿಕಲ್ ಹಿಸ್ಟ್ರಿಯಿಂದ ಅಂತಂದರೆ ಅವರ ಅನುವಂಶಿತೆ ಅಂತ ನಾವೇನು ಕನ್ನಡದಲ್ಲಿ ಇರ್ತೀವಲ್ಲ, ಅದರಿಂದನೂ ಕೆಲವೊಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದು ಒನ್ ಆಫ್ ದ ಕಾರಣ ಅಂತ ಹೇಳ್ಬೋದು. ಸೊ ಅದು ಬಿಟ್ಟರೆ ನಮಗೇನಂತಂದರೆ, ಈಗ ಹಾರ್ಟ್ ಅಟ್ಯಾಕ್ ಒಬ್ಬ ಮನುಷ್ಯನಿಗೆ ಬರ್ತಾ ಇದೆ ಅಥವಾ ಬಂದಿದೆ ಅಂತಂದರೆ ಅದು ಯಾವ ಲಕ್ಷಣಗಳು ಕಾಣಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಹೇಳಬೇಕಾಗಿರೋದೆ, ಒಬ್ಬ ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಬಂದಿದೆ ಅಂತಂದರೆ ಅವನಿಗೆ ಇದೇ ಥರದ ಟಿಪಿಕಲ್ ಲಕ್ಷಣ ಇದೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಕೆಲವೊಬ್ಬರಿಗೆ ಎದೆನೋವಿಂದ ಬರ್ಬೋದು, ಕೆಲವೊಬ್ಬರಿಗೆ ಉಸಿರಾಟ ತೊಂದರೆಯಿಂದನೂ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಕೆಲವೊಬ್ಬರಿಗೆ ಏನೂ ಸಮಸ್ಯೆ ಇರಲಾರ್ದೂ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಬಟ್ ಸಾಮಾನ್ಯವಾಗಿ ನಾವು ಹಾರ್ಟ್ ಅಟ್ಯಾಕ್ ಬರುವಾಗ ಯಾವ್ದು ಲಕ್ಷಣಗಳಿರುತ್ತೆ ಅಂತಂದರೆ ಅದನ್ನು ನಾವು ಎದೆನೋವು ಅಂತ ಹೇಳ್ತೀವಿ. ಸೊ ಎದೆನೋವುದಲ್ಲಿ ಬೇರೆ ಬೇರೆ ಥರದ ಎದೆನೋವು ಇರ್ಬೋದು. ಅಂತ ಟಿಪಿಕಲ್ ಚೆಸ್ಟ್ ಪೇನ್ ಅಂದರೆ ಒಬ್ಬ ಮನುಷ್ಯನಿಗೆ ಎದೆಯಲ್ಲಿ ಒತ್ತಿರೋ ಥರ, ಅಂದರೆ ಗಚ್ಚಿ ಹಿಡಿದಿರೋ ಥರ ಅಂತಂದರೆ ಒಂದೇ ಜಾಗದಲ್ಲಿ ಇರಲ್ಲ ನೋವು, ಅಂದರೆ ಡಿಫ್ಯೂಸ್ ಚೆಸ್ಟ್ ಪೇನ್ ಅಂತ ಹೇಳ್ತೀವಿ. ಅಂದರೆ ಡಿಫ್ಯೂಸ್ ಆಗಿರುತ್ತೆ ಮತ್ತು ಹಿಂದೆಯಿಂದ ಎಳೆತ ಥರ ಪ್ರೆಷರ್ ಅಂತ ಹೇಳ್ತೀವಿ. ಪ್ರೆಷರ್ ಥರ ಇದ್ದು ಎದೆನೋವು ಬರುತ್ತೆ. ಸೊ ಪ್ರೆಷರು ಎದೆಯಲ್ಲಿ ಕಾಣಿಸ್ಕೊಂಡಂಗೆ, ಅಂದರೆ ಎದೆಯಲ್ಲಿ ಯಾರೋ ಹಾಕಿ ನನಗೆ ಹಿಡಿದು ಎಳಿತಾ ಇರೋ ಥರ ಪೇನು, ಆ ಥರ ಪೇನ್ ಇರುತ್ತೆ ಜಾಸ್ತಿಯಾಗಿ. ಆ ನೋವು ಎದೆನೋವು ಇದ್ದು ಅದನ್ನು ಯೂಶಲಿ ಏನಾಗುತ್ತೆ ರೇಡಿಯೇಟಿಂಗ್ ಅಂತ ಹೇಳ್ತೀವಿ. ಅಂದರೆ ಅದನ್ನು ಅಲ್ಲಿಂದ ಇಲ್ಲಿರೋ ಎದೆನೋವು, ಎಡಗಡೆ ಇರೋ ಎದೆನೋವು ಕೆಲವೊಬ್ಬರಿಗೆ ಇಲ್ಲಿ ಮುಂದೆ ಅಂತ ಹೇಳ್ತೀವಲ್ಲ ಅಲ್ಲಿ ತನಕ ಹೋಗ್ಬೋದು, ಅಂದರೆ ಇದ್ರದ್ದು ತನಕ ಹೋಗ್ಬೋದು, ಬಾಯಿ ತನಕ. ಇನ್ನು ಕೆಲವೊಬ್ಬರಿಗೆ ಈ ಕಡೆ ಎಡಗಡೆ ಕೈಗೆ ಹೋಗ್ತಾ ಇರುತ್ತೆ ಸಾಮಾನ್ಯವಾಗಿ. ಇನ್ನು ಕೆಲವೊಬ್ಬರಿಗೆ ಇಲ್ಲಿ ಎದೆನೋವು ಇಲ್ಲಿಂದ ಕೆಳಗಡೆ ತನಕ ನಾವು ಏನಂತೀವಲ್ಲ ಹೊಟ್ಟೆದು ಮೇಲಿನ ಭಾಗ ತನಕ ಕೆಲವೊಬ್ರಿಗೆ ಹೋಗ್ಬೋದು. ಸೊ ಇದನ್ನು ಟಿಪಿಕಲ್ ಚೆಸ್ಟ್ ಪೇನ್ ಅಂತ ಹೇಳ್ತೀವಿ. ಈ ಥರ ಚೆಸ್ಟ್ ಪೇನು ಕೆಲವೊಬ್ರಿಗೆ ಕಾಣಿಸ್ಕೊಂಡು ಸ್ಟಾರ್ಟ್ ಆದಾಗಿಂದ ಯಾವುದೇ ಇರೋ ಗುಳಿಗೆ ತೊಗೊಂಡ್ರೂ ಬೇಗ ಕಮ್ಮಿ ಆಗ್ತಿಲ್ಲ. ಅಂದರೆ ಈ ಚೆಸ್ಟ್ ಪೇನು ಸ್ಟಾರ್ಟ್ ಆಗಿ 15ರಿಂದ 30 ನಿಮಿಷ ಕಾಲ ಆದ್ರೂ ನೋವು ಕಮ್ಮಿ ಆಗ್ತಿಲ್ಲ, ಆ ಥರದನ್ನು ಟಿಪಿಕಲ್ ಚೆಸ್ಟ್ ಪೇನ್ ಅಂತ ಹೇಳ್ತೀವಿ. ಇನ್ನು ಇದನ್ನು ಬಿಟ್ಟು ಎಟಿಪಿಕಲ್ ಚೆಸ್ಟ್ ಪೇನ್ ಅಂತ ಹೇಳ್ತೀವಿ. ಅಂದರೆ ಈ ಥರ ಲಕ್ಷಣ ಇರಲಾರ್ದೂ ಎದೆನೋ ಆಗಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಎಟಿಪಿಕಲ್ ಚೆಸ್ಟ್ ಪೇನ್ ಅಂತ ಹೇಳ್ತೀವಿ, ಈ ಲಕ್ಷಣ ಇಲ್ಲ. ಇನ್ನು ಕೆಲವೊಬ್ಬರಿಗೆ ಆಂಜೈನಲ್ ಇಕ್ವಿವೆಲೆಂಟ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಅಂತಂದರೆ ಎದೆನೋವು ಇರಲ್ಲ, ಬಟ್ ಎದೆನೋವು ಥರ ಲಕ್ಷಣಗಳು ಕೆಲವೊಂದು ಹೇಳ್ತೀವಿ. ಅಂತಂದರೆ ಉಸಿರಾಟ ತೊಂದರೆ ಆಗಿರ್ಬೋದು, ಎದೆ ಬಡಿತದಲ್ಲಿ ವೇರಿಯೇಷನ್ ಆಗಿ ಎದೆ ದಬಡವ ಹೊಡ್ಕೊತಾ ಇರೋದು ಅಂತ ಹೇಳ್ಬೋದು. ಅದು ಕೆಲವೊಬ್ಬರಿಗೆ ಎದೆನೋವು ಜೊತೆನೂ ಇರ್ಬೋದು, ಬರೀ ಸ್ವೆಟ್ಟಿಂಗ್ ಅಂತ ಹೇಳ್ತೀವಿ, ಆ ಥರ ಇರೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಆಂಜೈನಲ್ ಇಕ್ವಿವೆಲೆಂಟ್ ಅಂತ ಕರೀತಾರೆ ಕೆಲವೊಂದಕ್ಕೆ. ಅಂದರೆ ಇನ್ನೂ ಬೇರೆದು ಹೇಳಬೇಕಾಗಿರೋದು ಅಂತಂದರೆ, ಕೆಲವೊಬ್ಬರಿಗೆ ಸೈಲೆಂಟ್ ಎಮ್ ಐ ಅಂತ ಹೇಳ್ತೀವಿ. ಅದಕ್ಕೆ ಅವರಿಗೆ ಲಕ್ಷಣಗಳೇ ಇರಲ್ಲ, ಅದರಿಂದನೂ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿರೋ ಚಾನ್ಸಸ್ ಇರುತ್ತೆ. ಏನಿರಲಿ, ಫಸ್ಟ್ ಸಾಮಾನ್ಯವಾಗಿ ನಾವು ಮಾಡಬೇಕಾಗಿರೋ ಮುಖ್ಯ ವಿಷಯ ಏನಂತಂದರೆ, ಆ ವ್ಯಕ್ತಿಗೆ ಇಮಿಡಿಯೇಟಾಗಿ ಹತ್ತಿರದಲ್ಲಿರುವ ಒಬ್ಬ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಿ ಅಲ್ಲಿಂದ ಒಂದು ನಾವು ಇ ಸಿ ಜಿ ಅಂತ ಹೇಳ್ತೀವಲ್ಲ, ಎದೆ ಪಟ್ಟಿ ಅಂತ ಹೇಳ್ತೀವಿ, ಅದನ್ನು ಫಸ್ಟ್ ತೊಗೊಬೋದು. ಆ ಇ ಸಿ ಜಿಯಲ್ಲಿ ಕೆಲವೊಂದು ಲಕ್ಷಣಗಳು ಕಾಣಿಸ್ತವೆ. ಅದರಲ್ಲಿ ಬೇರೆ ಬೇರೆ ಥರದಿರುತ್ತೆ. ಕೆಲವೊಬ್ಬರಿಗೆ ಎಸ್ ಟಿ ಎಲಿವೇಷನ್ ಎಮ್ ಐ ಅಂತ ಹೇಳ್ತೀವಿ, ಅಂದರೆ ಅದರಲ್ಲಿ ಎಸ್ ಟಿ ಎಲಿವೇಷನ್ ಥರ ಅದನ್ನು ಎಲಿವೇಷನ್ ಥರ ಕಾಣಿಸ್ಕೊಳ್ಳುತ್ತೆ. ಇನ್ನೊಬ್ಬರಿಗೆ ಈ ನಾನ್ ಎಸ್ ಟಿ ಎಲಿವೇಷನ್ ಎಮ್ ಐ ಅಂತ ಹೇಳ್ತೀವಿ, ಅಂದರೆ ಎಸ್ ಟಿ ಎಲಿವೇಷನ್ ಇಲ್ಲದ ಡಿಪ್ರೆಷನ್ ಇರ್ಬೋದು, ಬೇರೆ ಥರ ಇ ಸಿ ಜಿ ಚೇಂಜಸ್ ಕಾಣಿಸ್ಕೊಂಡು ಕೆಲವೊಬ್ಬರಿಗೆ ಬರೀ ಉಸಿರಾಟ ತೊಂದರೆ ಆಗ್ಬೋದು, ಕೆಲವೊಬ್ಬರಿಗೆ ಸ್ವಲ್ಪ ನಡೆದ್ರೆ ನನಗೆ ದಮ್ ಬರುತ್ತೆ ಅಂತ ಹೇಳ್ತಾರೆ. ಆ ಥರ ಜನಕ್ಕೆ ನಾವು ಏನು ಹೇಳ್ಬೋದು ಅಂತಂದರೆ, ಅವ್ರಿಗೆ ಫಸ್ಟ್ ಇ ಸಿ ಜಿ ಮಾಡಿ ನೋಡ್ತೀವಿ. ಇ ಸಿ ಜಿದಲ್ಲಿ ನಾರ್ಮಲ್ ಇದ್ದಾಗ ಅವ್ರಿಗೆ ಹೇಳ್ತೀವಿ ನೀವು ಟಿ ಎಮ್ ಟಿ ಅಂತ ಮಾಡಿ ಅಂತ ಹೇಳ್ತೀವಿ. ಟಿ ಎಮ್ ಟಿ ಪಾಸಿಟಿವ್ ಅಂತಿದ್ರೆ ಅವ್ರಿಗೆ ಯೂಶಲಿ ನಾವು ಏನು ಹೇಳ್ತೀವಿ, ಆಂಜಿಯೋಗ್ರಾಮ್ ಮಾಡ್ಕೊಳ್ಳಿ, ಅದರಲ್ಲಿ ಬ್ಲಾಕೇಜ್ ಇರೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತೀವಿ. ಇ ಸಿ ಜಿ ಚೇಂಜಸ್ ಇದ್ದು ಅದು ಹಾರ್ಟ್ ಅಟ್ಯಾಕ್ ಥರ ಅನಿಸ್ತಾ ಇದ್ದರೆ ಇಮಿಡಿಯೇಟಾಗಿ ಡಾಕ್ಟರ್ ಏನು ಹೇಳ್ತಾರೆ, ಕೆಲವೊಂದು ಗುಳಿಗೆಯನ್ನು ನಾವು ನುಂಗಕ್ಕೆ ಕೊಡ್ತಾರೆ. ಅದನ್ನು ನಾವು ಲೋಡಿಂಗ್ ಡೋಸ್ ಅಂತ ಹೇಳ್ತೀವಿ. ಅಂದರೆ 3-4 ವಿಧದ
ಟ್ಯಾಬ್ಲೆಟ್ಸ್ ಇರುತ್ತೆ. ಆ ಟ್ಯಾಬ್ಲೆಟ್ಸನ್ನು ನಾವು ನುಂಗಕ್ಕೆ ಹೇಳ್ತೀವಿ ಅಂದರೆ ಪೇಷಂಟಿಗೆ. ಸೊ ಆ ಟ್ಯಾಬ್ಲೆಟ್ ನುಂಗಿದ ತಕ್ಷಣ ಇಮಿಡಿಯೇಟಾಗಿ ಹತ್ತಿರದಲ್ಲಿ ನಾವು ಕ್ಯಾತ್ ಲ್ಯಾಬ್ ಅಂತ ಹೇಳ್ತೀವಿ. ಅಂದರೆ ಆಂಜಿಯೋಗ್ರಾಮ್ ಮಾಡಿರ್ತಾರ ಹಾಸ್ಪಿಟಲ್ ಹತ್ರದಲ್ಲಿದ್ದರೆ ಅವ್ರಿಗೆ ನಾವು ಹೇಳ್ತೀವಿ ಇಮಿಡಿಯೇಟ್ ಆಗಿ ಅಲ್ಲಿಂದ ಶಿಫ್ಟ್ ಮಾಡಿ ಕ್ಯಾತ್ ಲ್ಯಾಬ್ ಇರೋ ಫೆಸಿಲಿಟಿಗೆ ಅಂದರೆ ದೊಡ್ಡ ಆಸ್ಪತ್ರೆಗೆ ಶಿಫ್ಟ್ ಮಾಡಕ್ಕೆ ಹೇಳ್ತೀವಿ. ಇನ್ನು ಕೆಲವೊಂದು ಟೈಮಿಗೆ ಕೆಲವೊಂದು ಜನ ದೂರದ ಇದರಲ್ಲಿ ಇರ್ತಾರೆ, ಅಲ್ಲಿ ನಿಯರ್ ಬೈ ಕ್ಯಾತ್ ಲ್ಯಾಬ್ ಸಿಗಲ್ಲ, ಅಂಥವ್ರಿಗೆ ನಾವು ಏನು ಮಾಡ್ತೀವಿ ಅಂದರೆ ಥ್ರೋಂಬೋಲೈಸಿಸ್ ಅಂತ ಮಾಡ್ತೀವಿ. ಥ್ರೋಂಬೋಲೈಸಿಸ್ ಅಂತಂದರೆ ಅವರಿಗೆ ಕೆಲವೊಂದು ಇಂಜೆಕ್ಷನ್ಗಳು ಕೊಟ್ಟು ಅದೇನು ಬ್ಲಾಕ್ ಆಗಿತ್ತಲ್ಲ ಆ ಬ್ಲಾಕನ್ನು ಹೊಡೆಯೋಕ್ಕೆ ಟ್ರೈ ಮಾಡ್ತೀವಿ. ಸೊ ಅವರಿಗೆ ಆಮೇಲೆ ನಾವು ಆಂಜಿಯೋಗ್ರಾಮ್ ಮಾಡಿ ರಕ್ತನಾಳಗಳು ಬ್ಲಾಕ್ ಆಗಿದೆ ಅದನ್ನು ಸ್ಟೆಂಟಿಂಗ್ ಅಂತ ಮಾಡ್ತಾರೆ. ಆ ಸ್ಟೆಂಟಿಂಗ್ ಮಾಡಿರೋದಾದ್ಮೇಲೆ ಕೆಲವೊಂದು ದಿನ ಕಂಟಿನ್ಯೂ ಅದನ್ನು ಗೋಳಿಗಳು ಯೂಸ್ ಮಾಡ್ತಾ ಇರಬೇಕು. ಯಾವ್ದು ಮಾಡಿದ್ರೆ ನಮ್ಗೆ ಹಾರ್ಟ್ ಅಟ್ಯಾಕ್ ಬರೋ ಚಾನ್ಸಸ್ ಕಮ್ಮಿ ಮಾಡ್ಬೋದು ಅಂತ ಕೆಲವೊಂದು ಜನ ಕೇಳ್ತಾರೆ. ನನಗೆ ಒಂದು ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಳ್ಬೇಕಾಗಿರೋ ನಾವು ನಮ್ಮ ಹಳೆಯ ವಿಡಿಯೋದಲ್ಲಿ ಕೂಡ ಡಿಸ್ಕಸ್ ಮಾಡಿದ ಲೈಫ್ ಸ್ಟೈಲ್ ಚೇಂಜ್ ಬಗ್ಗೆ ಇನ್ನೂ ಹೇಳಬೇಕಾಗಿರೋದು ಏನಂತಂದರೆ ಎಕ್ಸಸೈಸ್ ಮಾಡೋದು ಅಂದರೆ ಒಬ್ಬ ವ್ಯಕ್ತಿಗೆ 5 ದಿನಗಳ ಅಟ್ಲೀಸ್ಟ್ ಒಂದು ವಾರದಲ್ಲಿ ಅಟ್ಲೀಸ್ಟ್ ಮಿನಿಮಮ್ ಅಂತ 30 ನಿಮಿಷಗಳ ಕಾಲ ಎಕ್ಸಸೈಸ್ ಮಾಡಬೇಕಂತ ಗೈಡ್ಲೈನ್ಸ್ ಪ್ರಕಾರ ಹೇಳ್ತಾರೆ. ಅದನ್ನು ಸ್ಟ್ರೆಸ್ ಫ್ಯಾಕ್ಟರ್ ನಾವು ಎಷ್ಟು ಕಮ್ಮಿ ಮಾಡ್ಕೋತೀವಿ ಅಷ್ಟು ಚಾನ್ಸಸ್ ಆಫ್ ಹಾರ್ಟ್ ಅಟ್ಯಾಕನ್ನು ನಾವು ಕಮ್ಮಿ ಮಾಡ್ಬೋದು. BP ಜಾಸ್ತಿ ಆಗಿನೂ ಹಾರ್ಟ್ ಮೇಲೆ ಎದೆ ಮೇಲೆ ಒಜ್ಜಿ ಬೀಳ್ಬೋದು. ಸೊ ಅದನ್ನು ಕಮ್ಮಿ ಮಾಡ್ಕೋಬೋದು. ಇನ್ನು ಕೆಲವೊಬ್ಬರಿಗೆ ಏನಾಗಿರುತ್ತೆ ಅಂದರೆ ಶುಗರ್ ಇರುತ್ತೆ, ಅವ್ರು ಶುಗರ್ ಪತ್ತೆ ಹಚ್ಕೊಂಡಿರಲ್ಲ ಅಥವಾ ಪಚ್ಚೆ ಹತ್ತಿದ ಮೇಲೆ ಅದನ್ನು ಕಂಟ್ರೋಲ್ ಮಾಡ್ಕೊಂಡಿರಲ್ಲ. ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋದ್ರಿಂದ ನಾವು ನಮಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ಸನ್ನು ಕಮ್ಮಿ ಮಾಡ್ಕೋಬೋದು. ಲಿಪಿಡಿಮೆ ಅಂತ ಹೇಳ್ತೀವಿ, ಅಂದರೆ ಅವರ ರಕ್ತದಲ್ಲಿ ಏನಾದ್ರು ಕೊಲೆಸ್ಟ್ರಾಲ್ ಕೊಬ್ಬಿನ ಅಂಶ ಜಾಸ್ತಿ ಆಗಿರುತ್ತೆ, ಅದರಿಂದನೂ ಅವರಿಗೆ ಹಾರ್ಟ್ ಅಟ್ಯಾಕ್ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ಆ ಕೊಬ್ಬಿನ ಅಂಶ ಕಮ್ಮಿ ಮಾಡೋದನ್ನು ನಾವು ಗುಳಿಗೆ ಇರುತ್ತೆ, ಆ ಗುಳಿಗೆಯನ್ನು ಮುಂಚಿತವಾಗಿ ನಾವು ಕಂಡು ಹಿಡ್ಕೊಂಡು ಅದನ್ನು ಸ್ಟಾರ್ಟ್ ಮಾಡಿದರೆ ಅವರಿಗೆ ಹಾರ್ಟ್ ಅಟ್ಯಾಕ್ ಬರೋ ಚಾನ್ಸಸ್ಸು ಕಮ್ಮಿ ಮಾಡ್ಬೋದು ಅಂತ ಹೇಳ್ತೀವಿ. ಸೊ ಈ ಥರದ ಮುಂದಿನ ವೀಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಇದರಿಂದ ಬೇರೆಯವರಿಗೆ ಉಪಯುಕ್ತವಾಗ್ಬೋದು.